ನನ್ನೆಲ್ಲ ವೀಕ್ಷಕರಿಗೆ ಶರಣಾರ್ಥಿಗಳು. ವೀಕ್ಷಕರೇ, ಸಾಮಾನ್ಯವಾಗಿ ನಮಗೆ ಆಯುರ್ವೇದ ಆಗಿ ಬರಲ್ಲ ಅಂತ ನಾವೇ ಡಿಸೈಡ್ ಮಾಡ್ಕೊಂಡು ಬಿಟ್ಟಿರ್ತೇವೆ. ಆಯುರ್ವೇದ ಎಲ್ಲರಿಗೂ ಅಲ್ಲ ಅಂತ ಅವ್ರು ಹೇಳಿದ್ದು ಇವ್ರು ಹೇಳಿದ್ದು ಕೇಳಿಕೊಂಡು ಆಯುರ್ವೇದವನ್ನು ನಾವು ಯೂಸ್ ಮಾಡೋದೇ ಇಲ್ಲ. ಸ್ನೇಹಿತರೆ, ಆಯುರ್ವೇದವನ್ನು ಯಾರು ಉಪಯೋಗ ಮಾಡಬೇಕು, ಯಾರು ಉಪಯೋಗಿಸಬಾರದು ಎನ್ನುವುದರ ಕುರಿತು ಒಂದು ಚಿಕ್ಕ ಮಾಹಿತಿಯನ್ನು ನಿಮಗಾಗಿ ನಾನು ತಂದಿದ್ದೇನೆ. ಆಯುರ್ವೇದ ವೈದ್ಯರಾದ ಹಾಗೂ ಪಂಚಕರ್ಮ ತಜ್ಞೆಯಾದ ಡಾಕ್ಟರ್ ವೀಣಾ ಅವರು ಆಯುರ್ವೇದವನ್ನು ಯಾರೆಲ್ಲ ಉಪಯೋಗಿಸಬೇಕು ಮತ್ತು ಯಾರೆಲ್ಲ ಉಪಯೋಗಿಸಬಾರದು ಎನ್ನುವುದರ ಕುರಿತು ಕಿರು ಮಾಹಿತಿಯನ್ನು ಇಲ್ಲಿ ನೀಡಿದ್ದಾರೆ. ಕೇಳಿಸ್ಕೊಳ್ಳಿ. ಸಾಮಾನ್ಯವಾಗಿ ನಾನು ಈವನ್ ಗೌರ್ಮೆಂಟ್ ಹಾಸ್ಪಿಟಲ್ನಲ್ಲಿ ವರ್ಕ್ ಮಾಡುವಾಗ ಸಹಜವಾಗಿ ಕೇಳೋವಂಥ ಪ್ರಶ್ನೆ, ಡಾಕ್ಟ್ರೇ ನನ್ನ ದೇಹಕ್ಕೆ ಆಯುರ್ವೇದ ಆಗಿ ಬರುತ್ತಾ ಅಂತ ಜನಗಳು ಸಾಮಾನ್ಯವಾಗಿ ಕೇಳ್ತಾರೆ. ನಾವು ಮನೆಯಲ್ಲಿ ಎಲ್ಲರೂ ಊಟ ಮಾಡ್ತೀವಲ್ವಾ, ಊಟ ತಿಂಡಿ ಮಾಡೇ ಮಾಡ್ತೀವಲ್ವಾ. ಬೆಳಗ್ಗೆ ತಿಂಡಿ ತಿಂದರೆ ರಾತ್ರಿ ಮಧ್ಯಾಹ್ನಕ್ಕೆ ಊಟ ಮಾಡ್ತೀವಿ, ರಾತ್ರಿಗೆ ಊಟ ಮಾಡ್ತೀವಿ. ಹೇಗೆ ನಾವು ಊಟನ ಮನೆಯಲ್ಲಿ ನಾವು ಮಾಡ್ತೀವೋ ಅದೇ ಥರ ಆಯುರ್ವೇದವೂ ಕೂಡ. ಯಾಕಂದರೆ ಇದೇನೋ ಬೇರೆ ಔಷಧಗಳಿಂದ ಮಾಡಿರೋ ಅಂಥದ್ದು ಏನಲ್ಲ. ಮನೆಯಲ್ಲಿ ಇರುವಂಥ ಚಿಕ್ಕ ಚಿಕ್ಕ ವಸ್ತುಗಳನ್ನೇ ನಾವು ಔಷಧದ ಪ್ರಮಾಣದಲ್ಲಿ ನಾವು ಕೊಡ್ತಾ ಇರೋದ್ರಿಂದ ಆಯುರ್ವೇದ ಅನ್ನೋದು ಎಲ್ಲರಿಗೂ ಒಗ್ಗುತ್ತೆ. ದಯವಿಟ್ಟು ಜನಗಳೆಲ್ಲ ಸಂಶಯ ಬೇಡ, ನನಗೆ ಆಯುರ್ವೇದ ಒಗ್ಗುತ್ತಾ, ನನಗೆ ತುಂಬ ಹೀಟ್, ಕೆಲವೊಂದು ಕಾಮನ್ ಆಗಿ ಕೇಳೋದಕ್ಕೆ ನಂಗೆ ತುಂಬ ಹೀಟ್ ಆಗಿಬಿಡುತ್ತೆ ಆಯುರ್ವೇದ ಮೆಡಿಸಿನ್ ತಗೊಂಡ್ರೆ. ಆ ಥರದ್ದು ಏನೂ ಇರೋದಿಲ್ಲ. ನಮ್ಮ ದೇಹದಲ್ಲಿ ಇರುವಂಥ ಪ್ರಕೃತಿ ಅಥವಾ ದೋಷಗಳು ಹೇಗೆ ಮೇಲೂ ಕೆಳಗಡೆ ಆಗಿರ್ತಾವಲ್ಲ, ಆ ದೋಷಗಳಿಗೆ ಅನುಗುಣವಾಗಿ ನಮ್ಮ ಚಿಕಿತ್ಸೆನೂ ನಡೀತಾ ಇರುತ್ತೆ. ಹಾಗಾಗಿ ಯಾರು ಹೆದರ್ಕೊಳ್ಳೋ ಅಂಥ ನೆಸೆಸಿಟಿ ಇಲ್ಲ. ಕರೆಕ್ಟ್ ಆಗಿರುವಂಥ ವೈದ್ಯರುಗಳನ್ನ ನೀವು ಮೀಟ್ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಹೇಳ್ಕೊಂಡ್ರೆ ಆಯುರ್ವೇದ ಖಂಡಿತವಾಗಿಯೂ ಎಲ್ಲರಿಗೂ ಚಿಕಿತ್ಸೆ ಮಾಡ್ಬೋದು ಆಯುರ್ವೇದದಲ್ಲಿ. ಹಾಗಾಗಿ ಯಾರು ಹೆದರ್ಕೊಳ್ಳೋ ಅಂಥದ್ದು ಬೇಡ. ಮತ್ತೆ ಫಸ್ಟೇನೆ ಆಯುರ್ವೇದಕ್ಕೆ ಬಂದ್ಬಿಡ್ಬೋದಾ ಟ್ರೀಟ್ಮೆಂಟ್ಗೆ, ಅಥವಾ ಎಲ್ಲ ಮುಗಿಸಿ ಆಯುರ್ವೇದಕ್ಕೆ ಬರ್ಬೋದಾ? ಎರಡೂ ಆಪ್ಷನ್ ಇರುತ್ತೆ. ನೀವು ಅಲೋಪತಿನಲ್ಲಾದರೂ ಹೋಗ್ಬೋದು, ಹೋಮಿಯೋಪತಿನಲ್ಲಾದರೂ ಹೋಗ್ಬೋದು. ಎಲ್ಲ ಚಿಕಿತ್ಸೆಗಳನ್ನ ಬಳಸಿದ ನಂತರವೂ ಕೂಡ ನೀವು ಆಯುರ್ವೇದಕ್ಕೆ ಬಂದು ಟ್ರೀಟ್ಮೆಂಟನ್ನು ತಗೊಳ್ಬೋದು. ಮತ್ತು ಇನ್ನೂ ಕೆಲವೊಬ್ಬರಿಗೆ ತುಂಬ ಡೌಟ್ಗಳಿರುತ್ತೆ, ಮೇಡಮ್ ನಾನೀಗ ಡಯಾಬಿಟೀಸ್ ಇದೆ, ನಾನು ಅಲೋಪತಿ ಮೆಡಿಸಿನ್ಸ್ ತಗೊಳ್ತಾ ಇದ್ದೀನಿ, ಅದ್ರ ಜೊತೆ ಆಯುರ್ವೇದ ಮೆಡಿಸಿನ್ಸನ್ನ ತಗೊಳ್ಬೋದಾ? ಖಂಡಿತವಾಗಿಯೂ ತಗೊಳ್ಬೋದು. ಎರಡು ಒಂದಕ್ಕೊಂದನ್ನ ಇಂಟರಪ್ಟ್ ಮಾಡ್ದಲೆ, ಅದರ ಕೆಮಿಕಲ್ ರಿಯಾಕ್ಷನ್ಸ್ನ ಸ್ಟಾಪ್ ಮಾಡ್ದಲೇ ಇದ್ರೆ ಖಂಡಿತವಾಗಿ ಎರಡನ್ನು ಒಟ್ಟಿಗೆನೂ ಬಳಸ್ಬೋದು. ಹಾಗಾಗಿ ನನಗೆ ಒಗ್ಗತ್ತಾ, ನನ್ನ ಬಾಡಿಗೆ ಇದು ಸೂಟ್ ಆಗತ್ತಾ, ಸೂಟ್ ಆಗಲ್ವಾ ಅನ್ನೋದನ್ನು ದಯವಿಟ್ಟು ಯಾರು ತಲೆನಲ್ಲಿ ಇಟ್ಕೊಳ್ಬೇಡಿ. ಎಲ್ಲರಿಗೂ ಆಯುರ್ವೇದ ಒಗ್ಗುತ್ತೆ. ಯಾಕಂದರೆ ನಾವು ಆಯುರ್ವೇದ ಔಷಧಿಗಳನ್ನು ಮನೆಯಲ್ಲಿ ಏನು ಸಿಗುತ್ತೋ ಅದರಿಂದನೇ ತಯಾರಿಸೋದಾಗಿರೋದ್ರಿಂದ ಎಲ್ಲರಿಗೂ ಆಯುರ್ವೇದ ಒಗ್ಗುತ್ತೆ. ಹಾಗಾಗಿ ಯಾರು ಹೆದರ್ಕೊಳ್ಳೋ ಅಂಥ ನೆಸೆಸಿಟಿ ಇಲ್ಲ.